ಇವತ್ತು ಬಂದವ್ ಸರ್ ಕಣ್ಣು ಮುಂದೆ ಎಷ್ಟು ಯೋಚನೆ ಮಾಡೋದು. ಇದು ಜಾಗ ಖರಾಬ್ ಬಂದು ತಂದವ್ರೆ ಅಂತ ಹೇಳ್ತಾರೆ. ಇದು ಖರಾಬ್ ಜಾಗ ಅಲ್ಲ. ಈಗ ನಮಗೆ ಇದು ನಮ್ಮದು ಕೇಸ್ ಇತ್ತು ಹೈಕೋರ್ಟಲ್ಲಿ ಹೊಸದಾಗಿ ನಮ್ಗೆ ಆರ್ಡರ್ ಆಗೈತೆ. ಆರ್ಡರ್ ಆದ್ಮೇಲೆ ಆರ್ಡರ್ ಕಾಪಿ ಐತೆ. ಆಮೇಲೆ ಇದು ನಮ್ದು ಪಾಣಿ ಐತೆ, ಖಾತೆ ಐತೆ. ಏನು ಪ್ರಾಬ್ಲಮ್ ಇಲ್ಲ. ಇದೇನು ಪೂಜೆ ಮಾಡಕ್ಕೆ ಬಿಟ್ಟಿದ್ದು ಸ್ವಾಮಿಗಳಿಲ್ಲ. ಅವರೇನ ಪೂಜೆ ಮಾಡಿಕೊಟ್ಟಿದ್ರೆ ಅದೇನೇನು ಮಾಡಿಕೊಟ್ಟು ಗೊತ್ತಿಲ್ಲ. ಇಷ್ಟೇ ಆಗಿಲ್ಲ. ಅದಕ್ಕೆ ಬೇರೆ ಏನೇನು ಸರ್, ಈಗ ಕೋರ್ಟ್ ಆದೇಶ ಅಂದರೆ ಸರ್ವೆ ನಂಬರ್ ಬೇಕು ತರ್ಬೇಕಣ್ಣ. ಇದು ನಮ್ದು ಜಾಗ ಇದೆ, ನಮ್ಮ ಸರ್ವೆ ನಂಬರ್ ಬೇಕು ತರ್ತಿದ್ರೆ ದೇವಸ್ಥಾನದ ಹೆಸರು ತಂದ್ಬಿಟ್ರೆ ನಾವೇನು ಬಿಡ ಎಷ್ಟು ನೋವಾಗೈತೆ ನಮ್ಗೆ ಉರಿತೈತೆ. ಗೋಡೆ ಹೊಡೆದಾಕಿ ಇವತ್ತು ಬಂದವ್ ಸರ್. ಕಣ್ಣು ಮುಂದೆ ಎಷ್ಟು ಯೋಚನೆ ಮಾಡೋರು ಸರ್. ನಮ್ಮ ಜಾಗಕ್ಕೆ ನಮ್ಮ ಗೋಡೆ ಹೊಡೆದು ಬಂದವ್ರು ಅಂದ್ರೆ ಶ್ರೀ ಅಭಯ ಆಂಜನೇಯ ದೇವಸ್ಥಾನಕ್ಕಾಗಿ ಎರಡು ಗುಂಪುಗಳ ನಡುವೆ ಫೈಟ್ ನಡೆದಿದೆ. ಆಂಜನೇಯ ಸ್ವಾಮಿ ದೇವಾಲಯ ಪೂಜೆ ನಡೆಸಲು ಎರಡು ಗುಂಪಿನ ನಡುವೆ ಗಲಾಟೆ ನಡೆದಿದೆ. ದೇವಸ್ಥಾನ ಆಡಳಿತಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಅಶೋಕನಗರದ ಬಳಿ ಇರುವಂತಹ ದೇವಸ್ಥಾನ ವಾರಸುದಾರ ಪ್ರಕಾಶ್ ಹಾಗೂ ಅರ್ಚಕ ಲೋಕನಾಥ್ ನಡುವೆ ಕಿರಿಕ್ ನಡೆದಿದೆ. ಪ್ರಕಾಶ್ ದೇವಸ್ಥಾನ ನನಗೆ ಸೇರಿದ್ದು ಅಂತ ಗೇಟಿಗೆ ಬೀಗ ಹಾಕಿ ದೇವಾಲಯ ಬೇರೆ ಕಡೆಗೆ ಶಿಫ್ಟ್ ಮಾಡುವ ಹುನ್ನಾರ ಆರೋಪ ಕೇಳಿ ಬರ್ತಾ ಇದೆ. ದೇವರು ಶಿಫ್ಟ್ ಮಾಡಿ ಜಾಗ ಕಮರ್ಷಿಯಲ್ ಮಾಡಿಕೊಳ್ಳಲು ಪ್ರಕಾಶ್ ಹೊರಟಿರೋ ಆರೋಪ ಕೇಳಿ ಬರ್ತಾ ಇದೆ. ದೇವಾಲಯ ಯಾರೊಬ್ಬರ ಸ್ವತ್ತಲ್ಲ, ಇದು ಸಾರ್ವಜನಿಕ ಸ್ವತ್ತು ಎನ್ನುತ್ತಿದ್ದಾರೆ ಅರ್ಚಕರ ಗುಂಪು. ಹನುಮಂತನ ದೇವಸ್ಥಾನಕ್ಕೆ 2 ವರ್ಷಗಳ ಕಾಲ ಪೂಜೆ ಸಲ್ಲಿಸಲು ಅವಧಿ ನೀಡಿದ್ದ ಪ್ರಕಾಶ್ ದೇವಸ್ಥಾನ ಅವಧಿ ಮುಗಿತಾ ಇದ್ದ ಹಾಗೆ ಅರ್ಚಕರು ಕೋರ್ಟ್ನಿಂದ ಮುಂದುವರೆಸಲು ಒಪ್ಪಿಗೆ. ಇದರ ನಡುವೆ ದೇವಾಲಯ ಗೇಟ್ಗೆ ಬೀಗ ಹಾಕಿದ್ದ ಪ್ರಕಾಶ್ ಅರ್ಚಕರು ಕೋರ್ಟ್ ಆರ್ಡರ್ ಇದೆ ಅಂತ ದೇವಸ್ಥಾನ ನುಗ್ಗಲು ಪ್ರಯತ್ನ. ಇನ್ನು ದೇವಾಲಯ ಗೋಡೆ ದಬ್ಬಿ ಒಳಗೆ ನುಗ್ಗಿದ್ದ ಅರ್ಚಕರ ಗುಂಪು. 2 ಗುಂಪುಗಳಿಂದ ದೇವಾಲಯ ಮುಂದೆ ನೂಕು ನುಗ್ಗಲು ಉಂಟಾಗಿದೆ. ಗುಂಪನ್ನ ಚೆದುರಿಸಲು ಪೊಲೀಸರಿಂದ ಲಘು ಲಾಠಿ ಪ್ರಹಾರ ಕೂಡ ನಡೆದಿರುವಂತದ್ದು. ಅಭಯ ಆಂಜನೇಯ ಸ್ವಾಮಿ ದೇವಾಲಯಕ್ಕಾಗಿ 2 ಗುಂಪುಗಳ ಡಿಶುಮ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣ.